ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಮಾರ್ಚ್ 31ಕ್ಕೆ ಕ್ರೀಡಾಕೂಟ. ಅನಿಲ್ ಕುಮಾರ್ ಬೆಲ್ದಾರೆ. ನಿಗಮ ಮಂಡಳಿ ನೇಮಕಾತಿಯಲ್ಲಿ ಮಾದಿಗ ಸಮಾಜಕ್ಕೆ ಅನ್ಯಾಯ, ಸ್ವಾಭಿಮಾನ ಇದ್ದರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಫರ್ನಾಂಡಿಸ್ ಇಪ್ಪಳಗಾಂವ್. 5 ವರ್ಷದ ಒಳಗಿನ ಪ್ರತಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಗೋವಿಂದ್ ರೆಡ್ಡಿ. ಸುದ್ದಿಯ ವಿವರಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ಮಾರ್ಚ್ 31ರಂದು ಕ್ರೀಡಾ ಉತ್ಸವ ಸಮಿತಿಯಿಂದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷ ಅನಿಲ್ ಕುಮಾರ್ ಬೆಲ್ದಾರೆ ತಿಳಿಸಿದರು. ಶುಕ್ರವಾರ ಇಲ್ಲಿಯ ಪ್ರತೀಕ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲರನ್ನೂ ಸಂವಿಧಾನ ಮೂಲಕ ನ್ಯಾಯ ದೊರಕಿಸಿಕೊಟ್ಟವರು. ಹೀಗಾಗಿ ಕ್ರೀಡಾಕೂಟದಲ್ಲಿ ಎಲ್ಲಾ ಕ್ರೀಡಾಪಟುಗಳು ಭಾಗವಹಿಸಬೇಕು ಎನ್ನುವ ಉದ್ದೇಶ ಹೊಂದಲಾಗಿದೆ ಎಂದರು. ನೆರೆಯ ತೆಲಂಗಾಣ ರಾಜ್ಯದಲ್ಲಿ ಪ್ರತಿ ವರ್ಷ ಏಪ್ರಿಲ್ 13ಕ್ಕೆ ಆಯೋಜಿಸುವ ಕ್ರೀಡಾಕೂಟದಲ್ಲಿ ಎಲ್ಲ ನಾಯಕರು, ಗಣ್ಯಮಾನ್ಯ ವ್ಯಕ್ತಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಅದೇ ಮಾದರಿಯಲ್ಲಿ ಮಾರ್ಚ್ 31ರಂದು ಬೀದರ್ ಜಿಲ್ಲೆಯಲ್ಲಿ ಕ್ರೀಡಾಕೂಟ ನಡೆಯುತ್ತದೆ ಎಂದು ತಿಳಿಸಿದರು. ಜಿಲ್ಲೆಯ ಗಡಿ ಭಾಗದಲ್ಲಿದ್ದ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ, ಉತ್ತೇಜನ ನೀಡುವಂತೆ ಕೆಲಸ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರದಿಂದ ನಡೆದಲ್ಲಿ ಎಂದು ಅಸಮಾಧಾನ ಹೊರಹಾಕಿದರು. ಈ ಕ್ರೀಡಾಕೂಟದಲ್ಲಿ ಬಾಲಕಿಯರು, ಬಾಲಕರು ಹಾಗೂ ವಿಶೇಷವಾಗಿ ವಿಕಲಚೇತನರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ನಮ್ಮ ಭಾಗದಲ್ಲಿಯೂ ಕೂಡ ಪ್ರತಿಭೆಯುಳ್ಳ ಕ್ರೀಡಾಪಟುಗಳಿದ್ದಾರೆ. ಅವರನ್ನು ಗುರುತಿಸಿ ಉತ್ತೇಜನ ನೀಡುವ ಮೂಲಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಕ್ರೀಡೆಗಳಲ್ಲಿ ಭಾಗವಹಿಸಲು ಅನುಕೂಲವಾಗಲಿ ಎಂಬುದು ಕ್ರೀಡಾಕೂಟದ ಮೂಲ ಉದ್ದೇಶವಾಗಿದೆ. ಗಡಿ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಯುಳ್ಳ ಕ್ರೀಡಾಪಟುಗಳು ಇದ್ದಾರೆ. ಅವರನ್ನು ಗುರುತಿಸಿ ಹೆಚ್ಚಿನ ಪ್ರೋತ್ಸಾಹ ನೀಡಿ ಬೆಳೆಸುವಂತೆ ಕೆಲಸ ಅಗತ್ಯವಿದೆ ಎಂದರು. ಒಲಿಂಪಿಕ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಕ್ರೀಡಾಕೂಟ ನಡೆಯುತ್ತದೆ. ಇದಕ್ಕೆ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಮೌಲಪ್ಪ ಮಾಳ್ಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ವಿಕಲಚೇತನ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ನಿರಂತರ ಶ್ರಮ ವಹಿಸುತ್ತಿದ್ದಾರೆ. ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ದೈಹಿಕ ಶಿಕ್ಷಕರೊಂದಿಗೆ ನಡೆಸಿದ ಸಭೆಯಲ್ಲಿ ಅವರು ಸಹಕಾರ ನೀಡುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾ ಉತ್ಸವ ಸಮಿತಿ ಜಿಲ್ಲಾಧ್ಯಕ್ಷ ಬಾಬುರಾವ್ ಪಾಸ್ವಾನ್, ಉಪಾಧ್ಯಕ್ಷ ಸೂರ್ಯಕಾಂತ್ ಮೋರೆ, ಕಾರ್ಯದರ್ಶಿ ಮೌಲಪ್ಪ ಮಾಳ್ಗೆ ಇದ್ದರು. ನಾವು ನೋಂದಣಿ ಕಿರಿಯಲ್ಲಿ ಒಂದು ಡಿಟೆಕ್ ಸೈಕಲ್ ಅಂಗಡಿಯಲ್ಲಿ ನೋಂದಣಿ ಮಾಡ್ಕೋತಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ನೋಂದಣಿ ಮಾಡಬೇಕು. ನೋಂದಣಿ ಮಾಡಿ ಯಾರು ನೋಂದಣಿ ಮಾಡಿರ್ತಾರೆ ಅವರನ್ನು ಮಾತ್ರ ನಾವು ಪ್ರವೇಶ ಕೊಡ್ತೀವಿ. ಅವ್ರಿಗೆ ಒಂದು ನಂಬರ್ ಕೊಡ್ತೀವಿ. ಯಾರು ನೋಂದಣಿ ಮಾಡಿರ್ತಾರೋ ನೋಂದಣಿ ನಂಬರ್ ಕೊಟ್ಟಿರ್ತೀವಿ. ಮತ್ತು ಸಮಯಕ್ಕೆ ಸರಿಯಾಗಿ ಆ ಸಮಯದೊಳಗೆ ಬರಬೇಕು. ಅವರು ನಾವು ಯಾವ ಸಮಯ ಕೊಟ್ಟಿರ್ತೀವಿ ಆ ಟೈಮಿನ ಒಳಗೆ ಬರಬೇಕು. ಬಂದಾಗ ಮಾತ್ರ ಅವರಿಗೆ ಭಾಗವಹಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅವರಿಗೆ ಟೀ ಶರ್ಟು, ಆಮೇಲೆ ಕ್ಯಾಪು, ಆಮೇಲೆ ವಾಟರ್ ಬಾಟಲು, ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಕಿಟ್ ಮಾಡಿ ಅವ್ರಿಗೆ ಸ್ಪರ್ಧಾಳುಗಳಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲ ಕ್ರೀಡಾಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಬೀದರ್ ಜಿಲ್ಲೆ ಒಂದು ಒಳ್ಳೆಯ ಹೆಸರು ತರಬೇಕು, ಕ್ರೀಡಾ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತೀನಿ. ಡಿಪಾರ್ಟ್ಮೆಂಟ್ ಹಾಗೂ ಸ್ಪೋರ್ಟ್ಸ್ ಇಲಾಖೆ, ಡಿಸ್ಟ್ರಿಕ್ಟ್ ಒಲಿಂಪಿಕ್ ಅಸೋಸಿಯೇಷನ್ ಸಂಸ್ಥೆ ವತಿಯಿಂದ ಬರ್ತಕ್ಕಂತಹ ಏಪ್ರಿಲ್ 14 ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ತೇಜನ ಕೊಡಬೇಕು. ಈ ಗಡಿ ಭಾಗದಲ್ಲಿ ಮತ್ತು ಬೀದರಿನ ಪ್ರತಿಭೆಗಳನ್ನು ಬೆಳಕಿಗೆ ತರಬೇಕು. ಅದು ನಮ್ಮ ಮಹಾನ್ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ ಮಾಡಿದ್ರೆ ಇಡೀ ಒಂದು ಸಮುದಾಯ ಅಲ್ಲ, ಬಾಬಾ ಸಾಹೇಬರು ವಿಶ್ವದ ಮತ್ತು ಈ ದೇಶದ ಸರ್ವ ಧರ್ಮದ ನಾಯಕರು. ಹಾಗಾಗಿ ಕ್ರೀಡೆಯಲ್ಲಿ ಸಹ ಯಾವುದೇ ಜಾತಿ ಧರ್ಮ ಇರೋಲ್ಲ. ಅದೇ ಥರ ಕ್ರೀಡೆಗೂ ಸಹ ಕ್ರೀಡೆ ಭಾವನೆಯಿಂದ ನೋಡಬೇಕಂತ ಹೇಳಿ ಬಾಬಾ ಸಾಹೇಬರ ಜಯಂತಿಯ ಪ್ರಯುಕ್ತವಾಗಿ ಕಳೆದ ವರ್ಷ ಮತ್ತು ಹಿಂದಿನ ದಿನಗಳಲ್ಲಿ ಏನು ಈ ಅಸೋಸಿಯೇಷನ್ ನಮ್ಮದೇನು ಡಿಸ್ಟ್ರಿಕ್ಟ್ ಒಲಿಂಪಿಕ್ ಅಸೋಸಿಯೇಷನ್ ನಮ್ಮ ಅಂತಾರಾಷ್ಟ್ರೀಯ ವಿಶೇಷಚೇತನರ ಪಟ್ಟಿಯಲ್ಲಿ ಬರ್ತಕ್ಕಂಥ ನಮ್ಮ ಮೌಲಪ್ಪ ಮಾಳ್ಗೆ ಅವರೇನು ಪ್ರಾರಂಭ ಮಾಡಿದ್ದಾರೆ, ಇದನ್ನು ಮುಂದುವರಿಸಿಕೊಂಡು ವಿನೂತನ ರೀತಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾರು ಇಷ್ಟು ವಿಜೃಂಭಣೆಯಿಂದ ಇಷ್ಟು ಕ್ರೀಡಾಪಟುಗಳು ಸೇರಿಸಿ ಮಾಡ್ತಾ ಇಲ್ಲ. ಈ ವರ್ಷ ಸುಮಾರು 1,000 ಕ್ರೀಡಾಪಟುಗಳನ್ನು ನೋಂದಣಿ ಮಾಡಿಸ್ಬೇಕು ಅಂಥೇಳಿ ಮತ್ತೆ ಪ್ರಚಾರ ಕೊಡಬೇಕಂತೇಳಿ ನಿನ್ನೆ
ಅಸೋಸಿಯೇಷನ್ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಫಿಸಿಕಲ್ ಟೀಚರ್ಸು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ಸಹಕಾರ ನೀಡುತ್ತಿರುವವರು ಎಲ್ಲರೂ ನಿನ್ನೆ ಒಂದು ಸಭೆಯನ್ನು ಮಾಡಿ ಇಂದು ತಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲ ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದೀನಿ. ಮತ್ತೊಮ್ಮೆ ತಮಗೆ ಸ್ವಾಗತ ಕೋರ್ತೇನೆ. ಈ ಒಂದು ಹೇಗೆ ಪಕ್ಕದ ತೆಲಂಗಾಣದಲ್ಲಿ ಪ್ರತಿ ವರ್ಷ 13ನೇ ಏಪ್ರಿಲ್ಗೊಂದು ಅಲ್ಲಿ ಕ್ರೀಡೆ ಆಗುತ್ತೆ ಬೆಳಗ್ಗೆ 6 ಗಂಟೆಗೆ. ಅಲ್ಲಿ ಸಾವಿರಾರು ಅಲ್ಲ, ಪೂರ ಇಡೀ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಬಂದು ಭಾಗವಹಿಸ್ತಾರೆ. ಅದೇ ಥರ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಹ ನಮ್ಮ ಈ ಬಸವಣ್ಣ ಭೂಮಿಯಿಂದ ಈ ಕ್ರೀಡೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಕ್ರೀಡೆಯನ್ನು, ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗಿದೆ, ಅದರಲ್ಲಿ ಬಾಯ್ಸ್ ಇದೆ, ಮೆನ್ಸ್ ಇದೆ, ಮತ್ತು ವಿಶೇಷ ಚೇತನರಿಗೆ ಹೆಣ್ಮಕ್ಳಿಗೆ ಮತ್ತು ಅದರಲ್ಲಿ ಯಾಕೆಂದ್ರೆ ಮೊಗಳಪ್ಪ ಅವರು ವಿಶೇಷ ಚೇತನ ವ್ಯಕ್ತಿ ಆಗಿರೋದ್ರಿಂದ ಬೀದರ್ ಜಿಲ್ಲೆಯಲ್ಲಿ ಇಂದಿನ ಇವು ಬರ್ತಕ್ಕಂತಹ ಮಾರ್ಚ್ 31ರ ಏನು ಕ್ರೀಡೆಗಳಿದೆ ಅದರಲ್ಲೂ ಸಹ ವಿಶೇಷ ಚೇತನರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಜಿಲ್ಲೆಯಲ್ಲಿ ಗುರುತಿಸಿದ ಅವರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮುಂದೆ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಹೆಸರು ತರ್ತಾರೆ. ಮತ್ತು ಅವರು ಕ್ರೀಡಾಪಟುಗಳಿಗೂ ಸಹ ಅವರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಇಂಥ ಕ್ರೀಡೆಗಳಿಗೆ ತಾವು ಸಹ ಹೆಚ್ಚಿನ ಪ್ರಸಾರ ಒತ್ತು ಕೊಡಬೇಕಂತ ನಾನು ಮನವಿ ಮಾಡುತ್ತೇನೆ. ಏಕೆಂದರೆ ಕ್ರೀಡೆಗಳು ನಮ್ಮ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಪ್ರತಿಭೆಗಳನ್ನು ಗುರುಸ್ತಕ್ಕಂಥ ಕೆಲಸ ರಾಜ್ಯ ಮಟ್ಟದವರಾಗಲಿ ರಾಷ್ಟ್ರ ಮಟ್ಟದವರು ಮಾಡ್ತಾ ಇಲ್ಲ. ಸಾಕಷ್ಟು ಪ್ರತಿಭೆಗಳು ಅಡಗಿದ್ದಾರೆ ಇಲ್ಲಿ. ಅದನ್ನ ಮುಂಚೂಣಿಗೆ ತರ್ತಕ್ಕಂತಹ ನಮ್ಮ ಡಿಸ್ಟ್ರಿಕ್ಟ್ ಒಲಿಂಪಿಕ್ ಅಸೋಸಿಯೇಷನ್ ನಮ್ಮ ಮುಗಲಪ್ಪ ಅವರ ಮಾಳಿಗೆ ನೇತೃತ್ವದಲ್ಲಿ ಮತ್ತು ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಸಮಿತಿ ವತಿಯಿಂದ ಒಂದು ನಡೆಯುವ ಕ್ರೀಡೆಗೆ ಈಗಾಗಲೇ ರೂಟನ್ನು ಸಹ ಫೈನಲ್ ಮಾಡಲಾಗಿದೆ. ಆ ರೂಟ್ ಪ್ರಕಾರ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಈಗಾಗಲೇ ಮಾನ್ಯ SP ಅವರಿಗೂ ಸಹ ಅದನ್ನು ನಾವು ಮನವಿ ಕೊಟ್ಟಿದ್ದೀವಿ. ಅದೇ ಥರ ಜಿಲ್ಲಾ ಆಡಳಿತ ಸಹ ಮತ್ತು ಕ್ರೀಡಾ ಇಲಾಖೆಯು ಸಹ ನಮಗೆ ಸಹಕಾರ ನೀಡುತ್ತದೆಂಬ ಭರವಸೆಯೊಂದಿಗೆ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮತ್ತು ಅವರ ಎಲ್ಲ ವರ್ಗದ ನಾಯಕರು ಇರುವುದರಿಂದ ಈ ಕ್ರೀಡೆ ಮುಖಾಂತರ ಜಿಲ್ಲೆಯ ಎಲ್ಲ ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಈ ನಮ್ಮ ಸಮಿತಿ ಮಾಡುತ್ತದೆ ಅಂತ ಹೇಳಿ ತಮಗೆ ಇವತ್ತು ತಾವೆಲ್ಲ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕಾಗಿ ಬಹಳ ಹೆಮ್ಮೆಯಿಂದ ತಮ್ಮನ್ನು ಮತ್ತೊಮ್ಮೆ ವಂದಿಸಿ ನಾನು ಮಾತನಾಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನಿಗಮ ಮಂಡಳಿಗಳ ಅಧ್ಯಕ್ಷ ನೇಮಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗ ಸಮಾಜಕ್ಕೆ ಮಾಡಿರುವ ಅನ್ಯಾಯಕ್ಕೆ ತೀವ್ರವಾಗಿ ಖಂಡಿಸುವುದಾಗಿ ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್ ತಿಳಿಸಿದರು. ಅವರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಮಾಜದ ರಾಜ್ಯ ನಾಯಕರಿಗಾಗಲಿ ಜಿಲ್ಲೆಯ ನಾಯಕರಿಗೆ ನಿಗಮ ಮಂಡಳಿಯಲ್ಲಿ ಯಾವುದೇ ಸ್ಥಾನ ಕೊಡದೆ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದರು. ಮಾದಿಗ ಸಮಾಜದ ಜನರಲ್ಲಿ ಸ್ವಾಭಿಮಾನ ಇದ್ದರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಿ ನಮ್ಮ ಶಕ್ತಿಯನ್ನು ತೋರಿಸಿಕೊಡಬೇಕೆಂದು ಮನವಿ ಮಾಡಿದರು. ಮೊದಲಿನಿಂದಲೂ ಸಹ ಮಾದಿಗ ಸಮಾಜಕ್ಕೆ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಸ್ಥಾನ ನೀಡದೆ ಕಡೆಗಣಿಸುತ್ತಾ ಬಂದಿದೆ ಎಂದು ಆರೋಪಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಜಾತಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕಲ್ಪಿಸಿದ್ದರೆ, ಆದರೆ ನಮ್ಮನ್ನು ಮಾತ್ರ ಕೈಬಿಟ್ಟಿದ್ದಾರೆ ಎಂದರು. ಈ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಸ್ಪರ್ಧಿಸಲು ಒಂದು ಸ್ಥಾನವನ್ನು ನೀಡಿದೆ ಅನ್ಯಾಯ ಮಾಡಿರುತ್ತಾರೆ. ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಸ್ಥಾನವನ್ನು ನೀಡದೆ ಅನ್ಯಾಯ ಮಾಡಿರುತ್ತಾರೆ. ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ಮತಗಳು ಹಾಕಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಎಂದು ನುಡಿದರು. ಸುಮಾರು 75 ವರ್ಷಗಳಿಂದ ಕಣ್ಮುಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಸಮುದಾಯ ಅದು ಮಾದಿಗ ಎಂದ ಅವರು, ಸಮಾಜದಿಂದ ಇದ್ದ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಕೈಬಿಟ್ಟು ಭಾರಿ ಅನ್ಯಾಯ ಮಾಡಲಾಗಿದೆ ಎಂದರು. ಚುನಾವಣೆಯಲ್ಲಿ ಆದ ತಪ್ಪನ್ನು ಸುಧಾರಿಸಿಕೊಂಡು ಬರುವ ದಿನಗಳಲ್ಲಿ ಒಳ್ಳೆಯ ಸ್ಥಾನ ಮಾನ ಕೊಡಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಭರವಸೆ ನೀಡಿ ಮೋಸ ಮಾಡಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ಕೇವಲ ಚುನಾವಣೆಯಲ್ಲಿ ಮಾದಿಗ ಸಮಾಜದವರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದು ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನ ನೀಡದೆ ರಾಜಕೀಯದಿಂದ ಮುಗಿಸುವ ಹುನ್ನಾರು ಕಾಂಗ್ರೆಸ್ ಪಕ್ಷದಿಂದ ನಡೆದಿದೆ ಎಂದು ದೂರಿದರು. ಇತ್ತೀಚೆಗೆ ನಗರದಲ್ಲಿ ನಡೆದ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಸಮಾಜದ ಜಿಲ್ಲೆಯ ನಾಗರಿಕರಿಗೆ ಯಾವುದೇ ಸ್ಥಾನ ಮಾಡಿ ನೀಡಿರುವುದಿಲ್ಲ, ಹಾಕಿರುವ ಫ್ಲಾಕ್ಸ್ಗಳಲ್ಲಿಯೂ ಭಾವಚಿತ್ರಗಳು ಹಾಕದೆ ಅವಮಾನ ಮಾಡಿರುತ್ತಾರೆ ಎಂದರು. ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಸಾಗರ್ ಕಣ್ತಿಯವರು ಎಲ್ಲಾ ಕ್ಷೇತ್ರದ ಹಳ್ಳಿಗಳಲ್ಲಿ ಹಾಕಿರುವ ಫ್ಲಾಕ್ಸ್ ನಲ್ಲಿಯೂ ಸಹ ಮಾದಿಗ ಸಮಾಜದ ನಾಯಕರ ಭಾವಚಿತ್ರ ಹಾಕದೆ ಅವಮಾನಿಸಿರುವುದು ಖಂಡನೀಯ ಎಂದರು.
ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದ ಬಳಿಕ ಮಾದಿಗ ಸಮಾಜಕ್ಕೆ ತುಳಿಯುವಂತೆ ಕೆಲಸ ಪಕ್ಷದಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಕಾರ್ಯಕರ್ತರನ್ನು ಗುರುತಿಸಿ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಒತ್ತಾಯಿಸಿದ ಅವರು, ಒಂದು ವೇಳೆ ಮಾಡದಿದ್ದರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕಮಲ್ಕರ್ ಎಲ್ ಹೆಗಡೆ, ರವಿ ಸೂರ್ಯವಂಶಿ ಸೇರಿದಂತೆ ಮತ್ತಿತರರು ಇದ್ದರು. ಸುಮಾರು ಸೀನಿಯರ್ ಆಗಿರ್ತಕ್ಕಂಥ 2 ಸಲ 3 ಸಲ ರಾಜ್ಯಸಭಾ ಸದಸ್ಯರು ಕಂಟಿನ್ಯೂ ಆಗಿದ್ರು. ಪ್ರೊಫೆಸರು, ಸಾಹಿತಿಗಳಾಗಿರ್ತಕ್ಕಂಥ ಎಲ್ಲ ಹನುಮಂತ ಪೀಠ ಕೂಡ ಉದ್ದೇಶಪೂರ್ವಕ ಕಟ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷ ಆದಮೇಲೆ ಸಂಪೂರ್ಣವಾಗಿ ಮಾದಿರಿ ತುಳಿಯುವಂಥ ಕೆಲಸ ಮಾಡ್ತಿದೆ. ಯಾವುದಾದ್ರೂ ಸಮಾಜ ಕಾಂಗ್ರೆಸ್ ನಂಬಿಕೆ ಇಟ್ಟು ಓಟ್ ಹಾಕೋದ್ರೆ ಮಾದಿಗ ಸಮಾಜ. ಸುಮಾರು ಈ ಸರ್ಕಾರ ಸ್ವತಂತ್ರ ಆದ ನಂತರ ಸಂಪೂರ್ಣವಾಗಿ ಕಣ್ಮುಚ್ಚಿ ಕಾಂಗ್ರೆಸ್ ಓಟ್ ಹಾಕೋದ ಬಂದಿರತಕ್ಕಂಥ ಸಮಾಜದ ಮಾದಿಗರ ಅದ್ರ ಸಂಪೂರ್ಣ ಮಾದಿಗ ಕಡೆಗಣಿಸ್ತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಕೂಡ ಟೋಟಲಿ ಇಲ್ಲಿರ್ತಕ್ಕಂಥ ನಾಯಕರು ಮಾದಿಗರಿಗೆ ಒಟ್ಟು ಯಾರೇ ಅಂತಿಲ್ಲ. ಈ ಓಟ್ ಹಾಕ್ಲಾಕ್ಬೇಕು, ಓಟ್ ತಗೋತಾರ ಅದ್ರ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಿ ಯಾವುದು ಸ್ಥಾನಮಾನ ಕೊಡ್ತಾರ. ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ಸಮಾಜದಲ್ಲಿದ್ದೀರಿ, ತಮ್ಮ ಸಮಾಜ ಮೇಲೆ ಕಳಕಳಿ ಇದೆ, ಸ್ವಾಭಿಮಾನ ಇದೆ, ತಾವು ಪಕ್ಕ ಮಾದಿಗ ವಂಶಸ್ಥರಾದ್ರಿ, ಜಾಂಬ ವಂಶಸ್ಥರಾದ್ರಿ, ಹಿಂಗೇನ ಪದ್ಧತಿ ಇದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟ. ಸರಿ, ಬಿಜೆಪಿ ಈಗ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ನೀವೇ ಎಲ್ಲ ಮಾದಿಗ ಮುನ್ನಡೆ ಬೇರೆ ಬೇರೆ ಕಾರ್ಯಕ್ರಮ ಬಿಜೆಪಿ ಓಪನ್ ಸಪೋರ್ಟ್ ಮಾಡಿದ್ದೀವಿ, ಕಾಂಗ್ರೆಸ್ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಿದ್ದೀವಿ? ಮಾದಿಗ ದಂಡೋರ ಮಾಡಿದೆ, ಮಾದಿಗರು ಮಾಡಿಲ್ಲ. ನಾನು ಒಂದು ಸಂಘಟನೆ ಮಾದಿಗ ಮುನ್ನಡೆ ಕಾರ್ಯಕ್ರಮ ಮಾಡಿದ್ದೆ. ಅದೇ ಸ್ಪೆಷಲಿ ಬಿಜೆಪಿ ಅಂತ ಹೇಳಿಲ್ಲ, ಮಾದಿಗ ಮುನ್ನಡೆ. ಇಲ್ಲ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಒಳ ಮೀಸಲಾತಿ ಸಲುವಾಗಿ 75 ವರ್ಷ ಆಯ್ತು ನಾವು ಕಾಂಗ್ರೆಸ್ ಓಟ್ ಹಾಕ್ತಾ ಇದೀವಿ. ಆದ್ರೆ ನಮ್ಗೆ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಕರೆದ ಮಾದಿಗ ನಮ್ಗೆ ಮಾತಾಡಿಲ್ಲ. ಆದ್ರೆ ಹೈದರಾಬಾದಲ್ಲಿ ಇರ್ತಕ್ಕಂಥ ಮಾದಿಗರ ಆತ್ಮಸ್ವರೂಪ ಕಾರ್ಯಕ್ರಮದಾಗ ಅದು ಯಾರು ಪ್ರಧಾನಮಂತ್ರಿ ವಿರುದ್ಧ ಕಾರ್ಯಕ್ರಮ. ಆದ್ರೆ ಪ್ರಧಾನಮಂತ್ರಿ ಬಂದು ನನ್ನ ವಿರುದ್ಧ ಕಾರ್ಯಕ್ರಮ ಮಾಡಬೇಡಿ, ನೀವು ಸುಮಾರು 30 ವರ್ಷ ಆಯ್ತು ಹೋರಾಟ ಮಾಡ್ತಾರೆ, ನಿಮ್ಮ ಜೊತೆನೇ ಆಯ್ತೀರಿ, ನಿಮ್ಮ ಹೆಗಲಿ ಹೇಳಿಕೊಡ್ತೀನಿ, ಮಂದಕೃಷ್ಣ ಮಾದಿಗ ಮೇರೆ ಭಾಯಿ ಉಸ್ಕೆ ಸಾಥ್ ಆಯ್ತು ಅಂತ ಹೇಳಿದ್ರು. ಅಲ್ಲ, ಅದನ್ನ ನೋಡ್ಕೊಂಡೆ ಇವ್ರು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಅಲ್ಲ ಸರ್, ನಾವು ಕಾಂಗ್ರೆಸ್ ಓಟ್ ಹಾಕ್ತಾರೆ. ನಾವು ನಮ್ದೊಂದು ಸಂಘಟನೆ ಹಾಕ್ಲಿಕ್ಕಿಲ್ಲ. ದಂಡೋರ ಇಡೀ ಮಾದಿಗ ಸಂಘಟನೆ 108 ಸಂಘಟನೆ ಹಾಕ್ತಾರೆ ಅವರು. ದಂಡೋರದಲ್ಲಿ ಎಲ್ಲ ಮಾದಿಗರು ಇಲ್ಲ ಅಂತ ಹೇಳ್ತಾರೆ ಸರ್. ಏನು ಸರ್? ದಂಡೋರ ಸಮಿತಿಯಲ್ಲಿ ಎಲ್ಲ ಮಾದಿಗ ಸಮುದಾಯದವರು ಇಲ್ಲ ಅಂತ ಅನ್ಕೋತೀರಾ? ಅಲ್ಲ, ದಂಡೋರ ಒಂದು ಸಂಘಟನೆ ಇದೆ. ಇಲ್ಲ, ಸಂಘಟನೆಗೆ ಎಲ್ಲ ಮಾದಿಗ ಸಮುದಾಯದವರು ಬೆಂಬಲ ಇಲ್ಲ ಅಂತ ಇಲ್ಲ, ಮಾದಿಗನೇ ಬೇರೆ, ಮಾದಿಗ ದಂಡೋರನೇ ಬೇರೆ. ಇದೊಂದು ಸಂಘಟನೆ ಇದು. ಏನ್ ಸರ್, ನನ್ನ ಪ್ರಶ್ನೆ ಉತ್ತರ ಏನಂತಂದ್ರೆ ಮಾದಿಗ ದಂಡೋರ ಸಮಿತಿ ಅಂತ ಹೇಳ್ತಾ ಇದ್ದೀವಿ. ಹೌದು, ಆ ಮಾದಿಗ ದಂಡೋರ ಸಮಿತಿಗೆ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಮಾದಿಗ ಸಮುದಾಯದವ್ರದ್ದು ಸಪೋರ್ಟ್ ಇಲ್ಲ ಅಂತಂತಿರೋ ಅಥವಾ ಕೆಲವೇ ಜನರು ದಂಡೋರದಾಗ ಇರ್ತಕ್ಕಂಥ ಸಪೋರ್ಟ್ ಇದೆ. ದಂಡೋರನೇ ಬೇರೆ, ಸಮಾಜ ಬೇರೆ. ಇದು ಮಾದಿಗ ದಂಡೋರ ಸಂಘಟನೆ. ಇದು ಮಾದಿಗ ದಂಡೋರ ಸಂಘಟನೆ, ಆದಿಜಾಂಬೋ ಸಂಘಟನೆ, ಬಾಬು ಜಗಜೀವನ ಹೋರಾಟ ಸಮಿತಿ ಬೇರೆ, ಜಾಂಬೋ ಸಮಿತಿ ಬೇರೆ. ಈಗ ಸಪೋರ್ಟ್ ಯಾರು ಮಾಡಿದ್ರು ಸರ್ ನೀವು ಪ್ರಧಾನಮಂತ್ರಿ? ಯಾರಿಗೆ? ಪ್ರೈಮ್ ಮಿನಿಸ್ಟರ್ಗೆ ಯಾರು ಸಿಗಬೇಕು? ಮಂದಕೃಷ್ಣ ಮಾದಿಗರು, ಮಾದಿಗ ದಂಡೋರ ಫೌಂಡರ್ ಆಗಿರ್ತಕ್ಕಂಥ ಮಂದಕೃಷ್ಣ ಅವರು. ನಿಮ್ಮ ಲೆಟರೇಟಲ್ಲಿ ಮಾದಿಗ ದಂಡೋರದ ಇವ್ರಿಗೆ ನೀವೇ ಕಾಂಗ್ರೆಸ್ಸಿಗೆ ಸಪೋರ್ಟ್ ಕೇಳ್ತಾ ಇದ್ದೀವಿ. ನಾನು ಕೇಳ್ತಾ ಇಲ್ಲ, ಕಾಂಗ್ರೆಸ್ ನಮಗೆ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಈಗ ಬೆಂಬಲ ಮಾದಿಗ ಸಮಾಜ ಅನ್ಯಾಯ ಮಾಡ್ತಾರೆ. ನೀವೇ ಹೇಳ್ತಾ ಇದ್ರಿ. ಈಗ ಹೌದು, ನೀವೇ ಬಿಜೆಪಿ ಸಪೋರ್ಟ್ ಮಾಡಿದ್ರಿ. ನಮ್ಮ ಸಮಾಜ ಕೊಡಿ ಸರ್, ನಮ್ಗೆ ಕೊಡ್ಬಾರ್ದು. ದಂಡೋರ ಕಾಂಗ್ರೆಸ್ ಕೊಡ್ಬಾರ್ದು, ನಮ್ಮ ಅವಶ್ಯಕತೆ ಇಲ್ಲ. ನಮಗ ದಂಡೋರಕ ಕಾಂಗ್ರೆಸ್ ಪಕ್ಷ ನಮ್ಗೇನು ಒಂದು ಭಿಕ್ಷೆನೂ ಬೇಕಾಗಿಲ್ಲ. ಆದ್ರೆ ಸಮಾಜ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಾದಿಗ ಅನ್ಯಾಯ ಮಾಡ್ತಾ ಇದ್ರು ಅಂತ ಹೇಳ್ತೀನಿ. ಎಲ್ಲ ಹನುಮಂತ ಆಗಿದ್ದಲ್ಲ ಒಂದ್ಸಲಿ, ಮೊದಲ ಟ್ರೀಟ್ ಕಟ್ ಮಾಡಿದ್ರು ಸರ್. ಎಲ್ಲ ಹನುಮಂತ ಆಗಿರಲ್ಲ ಹಿಂದಾಗಿದ್ರು. ಮಾರ್ಚ್ 3ರಂದು ಬೀದರ್ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಸಾರ್ವತ್ರಿಕ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ತಮ್ಮ 5 ವರ್ಷದ ಒಳಗಿನ ಮಗುವಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪಲ್ಸ್ ಪೋಲಿಯೋ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಗುವಿನ ಶಾಶ್ವತ ಅಂಗವಿಕಲತೆಯನ್ನು ತಡೆಯಲು ತಮ್ಮ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತ ಪೋಲಿಯೋ ಮುಕ್ತ ದೇಶವಾಗಿದೆ, ಆದರೆ ಕೆಲವು ದೇಶಗಳಲ್ಲಿ ಪೋಲಿಯೋ ಇನ್ನೂ ಭೀತಿಯನ್ನುಂಟು ಮಾಡುತ್ತಿದ್ದು, ನಮ್ಮ ದೇಶದಲ್ಲಿ ಇದನ್ನು ಮರುಕಳಿಸುವ ಸಾಧ್ಯತೆ ಇರುವುದರಿಂದ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದೆ ಎಂದರು.
ಮಾರ್ಚ್ 3ರಂದು ನಡೆಯುವ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಒಟ್ಕಳಿಗೆ ಲಸಿಕೆ ಹಾಕುವ ಗುರಿ ಇದ್ದು ಪೋಲಿಯೋ ಬೂತ್ಗಳನ್ನು ಬೀದರ್ ಜಿಲ್ಲೆಯಲ್ಲಿ ಮಾಡಲಾಗುತ್ತಿದೆ ಹಾಗೂ 13 ಮೊಬೈಲ್ ಟೀಮ್ಗಳು ಕಾರ್ಯನಿರ್ವಹಿಸಲಿವೆ. ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಆಶಾ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಒಟ್ಟು 2156 ಜನ ಲಸಿಕೆ ಹಾಕುವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಇದರ ಮೇಲ್ವಿಚಾರಣೆಗಾಗಿ 213 ಜನರಿಗೆ ನಿಯೋಜನೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆಶಾ ಅಂಗನವಾಡಿ ಕಾರ್ಯಕರ್ತರು ಪೋಲಿಯೋದಿಂದ ತಮ್ಮ ಮನೆ ಭೇಟಿಗೆ ಬಂದಾಗ ಅವರಿಗೆ ಸಹಕಾರ ನೀಡುವುದರ ಜೊತೆಗೆ ತಮ್ಮ ಮಕ್ಕಳಿಗೆ ತಪ್ಪದೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಹೇಳಿದರು. ಮಾರ್ಚ್ 3ರಂದು ಪೋಲಿಯೋ ಲಸಿಕೆಯನ್ನು ಬೂತ್ಗಳಲ್ಲಿ ನೀಡಲಾಗುವುದು. ಇದರಲ್ಲಿ ಬಿಟ್ಟು ಹೋದ ಮಕ್ಕಳಿಗೆ ಮಾರ್ಚ್ 4ರಿಂದ 6ರವರೆಗೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮನೆಗಳಿಗೆ ತೆರಳಿ ಲಸಿಕೆ ಹಾಕಲಿದ್ದಾರೆ. ಈ ಲಸಿಕಾ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಾಗದಂತೆ ಮುಂಜಾಗ್ರತೆ ವಹಿಸಿ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅವಶ್ಯಕತೆಗೆ ತಕ್ಕಂತೆ ವಾಹನಗಳನ್ನು ಒದಗಿಸುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ್ ನಿಂದಗುಡೆ, ಡಾಕ್ಟರ್ ಶಿವಶಂಕರ್, RCH ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ತಾಳಿಕೋಟಿ, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ದೀಪಾ ಖಂಡ್ರೆ, ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಿಲೀಪ್ ಡಂಗೋರೆ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಉಮೇಶ್ ಬಿರಾದಾರ್, ಶಿವಶಂಕರ್ ಬೇಮಳಗಿ, ಲೋಕೇಶ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಆರೋಗ್ಯ ಅಧಿಕಾರಿಗಳು ಹಾಗೂ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವ ಜಾತ್ರೆ ಅದು ರಾಯಬಾಗ್ ತಾಲೂಕಿನ ಚಿಂಚೋಣಿಯಲ್ಲಿರುವ ಶ್ರೀ ಮಾಯಕದೇವಿ ಜಾತ್ರೆ ಎಂದರೆ ಹಲವಾರು ವರ್ಷಗಳಿಂದ ಭಕ್ತಾದಿಗಳ ಮನದಲ್ಲಿರುವ ಬೇಡಿಕೆಗಳು ಮತ್ತು ಕಷ್ಟ ಕಾಲದಲ್ಲಿ ತಮ್ಮ ಕಷ್ಟಗಳನ್ನು ಮಾಯಕದೇವಿ ದೇವಸ್ಥಾನದಲ್ಲಿ ಬಂದು ಕಷ್ಟಗಳನ್ನು ಹೇಳಿದರೆ ಅವರ ಕಷ್ಟಗಳು ದೂರ ಆಗುವುದು ಸಹಜ. ಆದರೆ ಇಲ್ಲಿ ಜಾತ್ರೆಯಷ್ಟೇ ಅಲ್ಲ, ಇದು ಭಕ್ತರ ಹಬ್ಬ ಎಂದು ಹೇಳಬಹುದು. ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಇಲ್ಲಿ ಮಹಾರಾಷ್ಟ್ರ, ಆಂಧ್ರ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ವಿದೇಶದಿಂದ ಕೂಡ ಈ ದೇವಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ಭಕ್ತರು ಬರುತ್ತಾರೆ, ತಮ್ಮ ಜೀವನದಲ್ಲಿ ಧನ್ಯರಾಗುತ್ತಾರೆ ಎಂದು ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲ್ಲಿ ಮಾಯಕ್ಕ ದೇವಿಯ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಕ್ತರ ಆರಾಧ್ಯ ದೇವತೆ ಚಿಂಚಲ್ಲಿ ಮಾಯಕ್ಕ ದೇವಿಯ ಜಾತ್ರಾ ಭಾರತ ಹುಣ್ಣಿಮೆ ದಿನವಾದ ಮಂಗಳವಾರದಿಂದ ಜರುಗಿ ಮಾಯಕರಾತಿ ಮಹಾಕಾಳಿ ಮಾಯವ್ವ ಎಂಬಲ್ಲ ಹೆಸರಿನಿಂದ ಪೂಜಿಸಲ್ಪಡುವ ಮಾಯಕ್ಕ ದೇವಿಯ ಜಾತ್ರೆಗೆ ಚಿಂಚಲಿ ಸಂಭ್ರಮದಿಂದ ಸಜ್ಜುಗೊಂಡಿದೆ. ಜಾತ್ರೆಗೆ ಸುಮಾರು 8 ರಿಂದ 10 ಲಕ್ಷದಷ್ಟು ಭಕ್ತರು ಆಗಮಿಸುತ್ತಾರೆ. ಬೃಹತ್ ಪ್ರಮಾಣದ ಜಾನುವಾರುಗಳ ಜಾತ್ರೆ ನಡೆಯುತ್ತದೆ. ಯಾತ್ರಾರ್ಥಿಗಳು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು, ಆಸ್ಪತ್ರೆ, ವಸತಿ ಗೃಹಗಳು, ಅಗ್ನಿಶಾಮಕ ದಳ ಇತ್ಯಾದಿ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಬೇಕೆಂದು ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆ ಆಗುತ್ತದೆ. ಬಸ್, ಎತ್ತಿನ ಗಾಡಿ, ಜೀಪ್ಗಳ ಮೂಲಕ ಈಗಾಗಲೇ ಲಕ್ಷಾಂತರ ಭಕ್ತರು ಇನ್ನು ಆಗಮಿಸುತ್ತಿದ್ದಾರೆಯೋ ಬಂದಂತಹ ಭಕ್ತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಲಕ್ಷಾಂತರ ಭಕ್ತರು ಆಗಮಿಸುವ ಈ ದೇವಿಯ ಜಾತ್ರಾ ಮಹೋತ್ಸವ ಇನ್ನು ಅದ್ದೂರಿಯಾಗಿ ನಡೆಯಲಿದೆ ಎಂದು ಶ್ರೀ ಮಾಯಿಕಾ ದೇವಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಶ್ರೀ ಜಿತೇಂದ್ರ ದೇಸಾಯಿ ಅವರು ಸಂಪೂರ್ಣ ಮಾಹಿತಿ ತಿಳಿಸಿದರು. ಶ್ರೀ ಮಾಯಕ್ಕ ದೇವಸ್ಥಾನ ಸಮಸ್ತ ಭಕ್ತರು ಜನಸಂಖ್ಯೆ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದವ್ರ ಯಾರ್ಯಾರು ಈ ಜಾತ್ರೆಗೆ ಸಹಕಾರ ಮಾಡಿದವ್ರು ಅವ್ರನ್ನ ನಮ್ಮ ಚಿಂಚಲಿ ಊರ ಮತ್ತು ಮಾಯಕ್ಕ ದೇವಸ್ಥಾನದ ಜೊತೆನ ಮೊದಲೇ ಎಲ್ಲರೂ ಧನ್ಯವಾದ ಅನಿಸ್ಬೇಕು. ಇವತ್ತಿನ ದಿವಸ ನಮ್ಮ ಜಾತ್ರೆದ ಫೈನಲ್ ಡೇ. ಇವತ್ತು ರಾತ್ರಿ ಬಾರಕ್ಕೆ ಒಂದೇ ದಿವಸ ರಾತ್ರಿ 12 ಕೊಲ್ಲಕ್ಕೆ ಇರ್ತೈತಿ. ಅದು ಜಾತ್ರೆ ಫೈನಲ್ ಡೇ ಇರ್ತೈತಿ. ಅದು ಇವತ್ತಿನ ದಿವಸ ಇದೆ. ಕೆಲವೊಂದು ಭಕ್ತರು ಜನ ಹಸ್ತ ನಕ್ಷತ್ರದಲ್ಲಿ ನಿನ್ನೆ ನೈವೇದ್ಯ ಮಾಡಿದ್ರು ಸುಧಾ ಇಂದ ಮಾಯಕ್ಕ ದೇವಿದ ತಿಥಿ ಪ್ರಕಾರ ಇಂದ ರಾತ್ರಿ 12 ನೈವೇದ್ಯ ಇದೆ.
ಎಲ್ಲ ಭಕ್ತರ ತುಂಬ ಖುಷಿಯಿಂದ ತುಂಬ ಉತ್ಸಾಹದಿಂದ ದೇವಿ ದರ್ಶನ ತಗೊಂಡ ಕಿನ್ಸ್ಲಿ ಊರಿಗೆ ಲಕ್ಷ ಸಂಖ್ಯೆದಾಗ ಬಂದು ದೇವಿ ದರ್ಶನ ತಗೊಂಡಿದ್ದಾರೆ. ಈಗ ನಮ್ಮ ಒಂದು ಗಮನಕ್ಕೆ ಬಂದಿದ್ದಂದ್ರೆ ನಾವು ಈ ವಿಷಯ ಭಾಳ ಖುಷಿಯಾದ ವಿಷಯ ಐತಿ. ಅವರ ದಾಸೋ ಜಾತಿ ಥರದಲ್ಲಿ ಇಟ್ಟಿದ್ದಾರೆ. ಎಲ್ಲ ಭಕ್ತರಲ್ಲಿ ನಾಷ್ಟ ಹಿಡ್ಕೊಂಡು ರಾತ್ರಿ ಊಟ ತಕ ಮಾಡ್ತಿರ್ತಾರೆ. ಅದೇ ರೀತಿ ಜಲಾಲ್ಪುರಲ್ಲಿ ಕಬ್ಬನ ಹಾಲು ಕೊಡ್ತಾರೆ. ಹಿಗೇವಾಡಲ್ಲಿ ಊಟ ಇಟ್ಟಿದ್ದಾರೆ. ಹಿಂಗೆ ಮತ್ತು ಕುರ್ಚಿ ಸೈಡ್ದಾಗ ನೀರಿನ ಬಾಟ್ಲಿ ಅಲ್ಲಿ ಭೀ ಕಬ್ಬಿನ ಹಾಲು ಕೊಡ್ತಾರೆ. ಅಂದರೆ ಈ ಪದ್ಧತಿ ಏನು ನಾವು ಲೋಕಲ್ ನಾಗರಿಕರು ಮಾಡತ್ತೇವೆ, ಬಂದಿಂದ ಭಕ್ತರಿಗೆ ಸಹಕಾರ ಮಾಡೋದು, ಇದು ಭಾಳ ಖುಷಿದ ವಿಷಯ ಇದೆ. ಇದು ಇಲ್ಲಿ ಬೆಳೆಯೋದು ಕಾರಣ ಅಂದ್ರೆ ಒಂದು ಯಾರಾದ್ರೆ ಈ ಪ್ರಕಾರ ಭಕ್ತರು ಸೇವೆ ಮಾಡ್ತಿರ್ತಾರೆ ಅವ್ರಿಗೆ ತಾಯಿ ಸಾವಿರಾರು ಪಟ್ಟಿಲೆ ಆಶೀರ್ವಾದ ಕೊಟ್ಟಿರ್ತಾರೆ. ಆದ್ರೆ ಅವ್ರು ಅನುಭವಿಸಿ ಈ ಪ್ರಕಾರ ಭಕ್ತರಿಗೆ ಸಹಕಾರ ಮಾಡ್ತಿರ್ತಾರೆ. ಅವ್ರು ಊಟ ಕೊಟ್ಟು ಕಬ್ಬಿನ ಹಾಲು ಕೊಟ್ಟು ನೀರಿನ ಕೊಟ್ಟು ಇದು ಯಾರ್ಯಾರು ಪುಣ್ಯ ಗಳಿಸ್ಕೊತಾರಲ್ಲ ಅವ್ರಿಗೆ ಹಿಂಗೆ ಅವ್ರ ವಿಷಯದಾಗ ಅನುಭವ ಆಗ್ತೈತಿ. ಅವ್ರು ಸಾಕ್ಷಾತ್ ಮಾಯವಂಗ ಸೇವೆ ಮಾಡ್ದಂಗೆ ಅನಿಸ್ತಿತ್ತವ್ರು. ಮತ್ತು ಈ ಪದ್ಧತಿಲಿ ಆಗಾನ ಅವ್ರಿಗೂ ಮಾಯವ ಅವ್ರಿಗೆ ಆಶೀರ್ವಾದ ಹಿಂಗೆ ಕೊಡ್ತಿರ್ತಾರೋ ಅವ್ರ ವಿಷಯ ಧನ್ಯ ಆಗ್ತಿದೆ. ಬೆಂಗಳೂರಿನ ಕುಂದಲಹಳ್ಳಿ ಬ್ರೋಕ್ವಿಲ್ ರಸ್ತೆಯಲ್ಲಿರುವ ಖ್ಯಾತ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟಗೊಂಡಿದೆ. ಸ್ಫೋಟದಲ್ಲಿ 5 ಸಿಬ್ಬಂದಿ ಗಾಯಗೊಂಡಿರುವ ಮಾಹಿತಿ ಲಭ್ಯವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ HAL ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಇತ್ತ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಆಗಮಿಸದೆ ಕೆಫೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಎಂದು ಹೇಳಲಾಗುತ್ತಿದ್ದು, ಆದರೆ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಿಲ್ಲ. ಪೊಲೀಸರು ರಾಮೇಶ್ವರಂ ಕೆಫೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸುತ್ತಿರುವ ಮಾಹಿತಿ ಲಭ್ಯವಾಗಿಲ್ಲ. ಮಧ್ಯಾಹ್ನ ಊಟದ ಸಮಯ ಅಲ್ಲವಾ, ಸ್ವಲ್ಪ ಜನ ಸಂದಣಿ ಇತ್ತು. ಸ್ಫೋಟದ ಸದ್ದು ಕೇಳಿ ಒಂದು ಕ್ಷಣ ಭಯವಾಯಿತು. ಹೋಟೆಲ್ನಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆದವು. ರಾಮೇಶ್ವರಂ ಕೆಫೆ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ಗಳಿವೆ, ಆದರೆ ಯಾವುದೇ ದೊಡ್ಡ ಅನಾಹುತ ಆಗಿಲ್ಲ ಎಂದು ಪ್ರತ್ಯಕ್ಷದರ್ಶಿ ಮೋಹನ್ ಎಂಬುವವರು ಹೇಳಿದ್ದಾರೆ. ಸುಮಾರು 8 ರಿಂದ 10 ಜನರು ಗಾಯಗೊಂಡಿದ್ದಾರೆ. ಸ್ಫೋಟದ ತೀವ್ರವಾಗಿ ಒಬ್ಬರ ಹಿಂಭಾಗದ ಬಟ್ಟೆ ಹರಿದು ಹೋಗಿತ್ತು ಎಂದು ಮೋಹನ್ ಹೇಳಿದ್ದಾರೆ. ಕಿಚನ್ ನಲ್ಲಿ ಯಾವುದೇ ಸ್ಫೋಟವಾಗಿಲ್ಲ ಎಂದು ಹೇಳಲಾಗುತ್ತದೆ. ಗ್ರಾಹಕರು ಊಟ ಮಾಡುವ ಸಮಯದಲ್ಲಿ ಬ್ಯಾಗ್ ಒಂದರಲ್ಲಿದ್ದ ವಸ್ತು ಸ್ಫೋಟವಾಗಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.